ನಮಸ್ತೆ ವೀಕ್ಷಕರೇ, ಸ್ಮಾರ್ಟ್ ನ್ಯೂಸ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ಈ ದಿನದ ಪ್ರಮುಖ ಸುದ್ದಿಗಳು. ಚನ್ನಗಿರಿಯ ಲಷ್ಕರ್ ಮೊಹಲ್ಲಾ ಸರ್ಕಾರಿ ಉರ್ದು ಪ್ರಾಥಮಿಕ ಪಾಠಶಾಲೆಯಲ್ಲಿ ಕೊಠಡಿ ಇಲ್ಲದ ಪರಿಣಾಮ ಶಿಕ್ಷಕರು ಮಕ್ಕಳನ್ನು ಹೊರಗೆ ಕಟ್ಟೆಯ ಮೇಲೆ ಕೂರಿಸಿ ಪಾಠ ಮಾಡುತ್ತಿದ್ದಾರೆ. ವರದಿ ಮೊಹಮ್ಮದ್ ಇರ್ಫಾನ್ ಕಲಿಗಾರ್, ಸ್ಮಾರ್ಟ್ ನ್ಯೂಸ್ ಕನ್ನಡ, ಚನ್ನಗಿರಿ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಕ್ಷೇತ್ರ ಸಮನ್ವಯ ಅಧಿಕಾರಿಗಳ ಕಾರ್ಯಾಲಯ ವತಿಯಿಂದ ಇಂದು ವಿಶ್ವ ವಿಶೇಷಚೇತನ ಮಕ್ಕಳ ದಿನಾಚರಣೆ ಅಂಗವಾಗಿ 2025-26ನೇ ಸಾಲಿನ ಕಾರ್ಯಕ್ರಮವನ್ನು ಕ್ಷೇತ್ರ ಸಂಪನ್ಮೂಲ ಕೇಂದ್ರ ದಾವಣಗೆರೆ ಉತ್ತರ ವಲಯದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ದಾವಣಗೆರೆ ಜಿಲ್ಲೆ ಹರಿಹರ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಹಾಗೂ ಹರಿಹರ ತಾಲೂಕಿನ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರೂ ಆದಂತಹ ಎನ್.ಎಸ್. ಶ್ರೀನಿವಾಸ್ ನಂದಿಗಾವಿಯವರು HS-25 ಹೊಸಪೇಟೆ ಶಿವಮೊಗ್ಗ ರಸ್ತೆ ಗುಂಡಿ ಮುಚ್ಚುವ ಕಾಮಗಾರಿಯನ್ನು ಹರಿಹರ ನಗರದ ಬೆಳ್ಳೋಡಿ ಬಳಿ ಭೇಟಿ ನೀಡಿ ವೀಕ್ಷಿಸಿದರು. ದತ್ತ ಜಯಂತಿ ಕಾರ್ಯಕ್ರಮದ ಪ್ರಯುಕ್ತ ಕಾನೂನು ಸುವ್ಯವಸ್ಥೆ ಕಾಪಾಡುವ ಸಂಬಂಧ ಸಾರ್ವಜನಿಕರಲ್ಲಿ ವಿಶ್ವಾಸ ತುಂಬಲು ಹಾಗೂ ಪೊಲೀಸ್ ಪಡೆಯ ಸನ್ನದ್ಧತೆಯನ್ನು ಪ್ರದರ್ಶಿಸಲು ಡಾಕ್ಟರ್ ವಿಕ್ರಮ್ ಅಮಾಟೆ IPS ಪೊಲೀಸ್ ಅಧೀಕ್ಷಕರ ನೇತೃತ್ವದಲ್ಲಿ ಚಿಕ್ಕಮಗಳೂರು ನಗರದಲ್ಲಿ ಪೊಲೀಸ್ RAF ಪಡೆಯಿಂದ ರೂಟ್ ಮಾರ್ಚ್ ನಡೆಸಲಾಯಿತು. ವರದಿ ಉಮರ್ ಫಾರೂಕ್, ಸ್ಮಾರ್ಟ್ ನ್ಯೂಸ್ ಕನ್ನಡ. ಬಳ್ಳಾರಿಯ ಜಿಲ್ಲಾ ಆಸ್ಪತ್ರೆಯಲ್ಲಿ 12 ಕೋಟಿ ರು ವೆಚ್ಚದ MRI ಸ್ಕ್ಯಾನಿಂಗ್ ಸೆಂಟರ್ ಉದ್ಘಾಟನೆ ಆಗಿದ್ದು, ಸರ್ಕಾರದ ಜಿಲ್ಲಾ ಆಸ್ಪತ್ರೆಯಲ್ಲಿ BPL ಕಾರ್ಡುದಾರರಿಗೆ 1150 ರು, ಉಳಿದವರಿಗೆ 2000 ರು ಶುಲ್ಕ ನಿಗದಿಪಡಿಸಲಾಗಿದೆ. ಇದರಿಂದ ಸಾರ್ವಜನಿಕರಿಗೆ, ಬಡವರಿಗೆ ಚಿಕಿತ್ಸೆ ಪಡೆದುಕೊಳ್ಳಲು ಅನುಕೂಲವಾಗುತ್ತದೆ. ವರದಿ ಉಮರ್ ಫಾರೂಕ್, ಸ್ಮಾರ್ಟ್ ನ್ಯೂಸ್ ಕನ್ನಡ. ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಹೊಳೆಸಿರಿಗೆರೆ ಗ್ರಾಮದಲ್ಲಿ ಶ್ರೀ ಕಲ್ಲೇಶ್ವರ ಸ್ವಾಮಿ ದೇವಸ್ಥಾನ, ಶ್ರೀ ವಿನಾಯಕ ಸ್ವಾಮಿ ದೇವಸ್ಥಾನದಲ್ಲಿ ಅದ್ದೂರಿಯಾಗಿ ಕಾರ್ತಿಕೋತ್ಸವವನ್ನು ಆಚರಿಸಲಾಯಿತು. ಊರಿನ ಭಕ್ತಾದಿಗಳು, ಸುತ್ತಮುತ್ತಲಿನ ಗ್ರಾಮಸ್ಥರು ಕಾರ್ತಿಕೋತ್ಸವದಲ್ಲಿ ಭಾಗಿಯಾಗಿ ಪ್ರಸಾದವನ್ನು ಸ್ವೀಕರಿಸಿ ದೇವರ ಕೃಪಾಶೀರ್ವಾದಕ್ಕೆ ಪಾತ್ರರಾದರು. ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಸ್ಥಳೀಯ ಪ್ರತಿಭೆಗೆ ಪ್ರೋತ್ಸಾಹ ನೀಡಿದ ತರಬೇತುದಾರರಾದ ಪೊಲೀಸ್ ಇಲಾಖೆ ಹಾಗೂ ಹರಿಹರದ ಅಂಜುಮಾನ್ ಇಸ್ಲಾಮಿಯಾ ಸಮಿತಿ ಅಧ್ಯಕ್ಷರಿಗೆ ಕೃತಜ್ಞತೆ ಸಲ್ಲಿಸಿದ ರಂಜಿತಾ. ನಮಸ್ಕಾರಗಳು. ನನ್ನ ಹೆಸರು ಎನ್ ರಂಜಿತಾ ಅಂತ. ನಾನು ಆರಾಮ್ ರೆಸ್ಲಿಂಗ್ ಪಂಜಾಬ್ ಕುಸ್ತಿಯಲ್ಲಿ ಪ್ರಥಮ ಸ್ಥಾನವನ್ನು ಗೆದ್ದಿದ್ದೇನೆ. ನನಗೆ ಪ್ರೋತ್ಸಾಹಿಸಿದಂಥ ನಮ್ಮ ಬ್ರದರ್ಸಿ ಮತ್ತು ನಮ್ಮ ಗಂಡನ ಮನೆ, ನಮ್ಮ ತವ್ರ ಮನೆ, ಇವ್ರು 3 ಜನನೂ ನನಗೆ ಭಾಳ ಪ್ರೋತ್ಸಾಹಿಸಿದರು. ಮೇನ್ ರಫೀಕ್ ಸರ್ ಮತ್ತು ಅಕ್ರಮ್ ಶಾ ಸರ್ ದೊಡ್ಡ ಗುರುಗಳು. ನನಗೆ ಬ್ರದರ್ಸ್ ಟೀಮ್ನ ದೊಡ್ಡ ಕೋಚ್ಗಳು ಅಂದರೆ ನಮ್ಮ ಅಕ್ರಮ್ ಶಾ ಸರ್, ರಫೀಕ್ ಸರ್ ಅಂತ. ಕೊಟ್ಟಂಥ ನನ್ನ ಕೋಚ್ ಆದಂಥ ಶೇರ್ ಅಲಿ ಭಾಯ್, ಸಲಾವುದ್ದೀನ್, ಶೌಕತ್ ಭಾಯ್ ಅವರಿಗೆ ನಾನು ಧನ್ಯವಾದಗಳು ಹೇಳುತ್ತೇನೆ. ಮೇನ್ ನನ್ನ ಪಿಲ್ಲರ್ ಯಾರಪ್ಪ ಅಂತಂದರೆ ನಮ್ಮ ಯಜಮಾನ ಸೂರಜ್ ಸಿಂಗ್. ಇವರಿಲ್ಲ ಅಂದಿದ್ರೆ ನಾನು ಈ ಸ್ಥಾನಕ್ಕೆ ನಾವು ಬರ್ತಾನೆ ಇದ್ದಿದ್ದಿಲ್ಲ. ಎಲ್ಲ ಅವರಿಗೆ ನಾನು ಹೇಳ್ಬೇಕಾಗುತ್ತೆ ಹೆಸರು. ಮತ್ತು ನನಗೆ ದುಡ್ಡಿನ ಪ್ರಾಬ್ಲಮ್ ಭಾಳ ಇತ್ತು. ನಮ್ಮ ಬ್ರದರ್ಸ್ ಟೀಮ್ ಹುಡುಗರು ಎಲ್ಲ ಯಾಸಿನ್ ಆಗಲಿ, ಕಲಂದರ್ ಆಗಲಿ, ಸಲಾವುದ್ದೀನ್, ಬರ್ಕತ್, ಇವ್ರಿಗೆ ಭಾಳ ಜನ ಇದ್ದಾರೆ. ಅವರೆಲ್ಲರೂ ನಾನು ನೀನು ಕರ್ಕೊಂಡೋಗಿ ಎಲ್ಲರ ಹತ್ರ ಅಮೌಂಟ್ ಕೊಡಿಸ್ತೀನಿ, ಹಂಗೆ ನೀನು ಎದುರು ಬೇಡ, ನೀನು ಗೆದ್ದು ಬರ್ತೀಯ ಅಂತ ಭಾಳ ಇದು ಮಾಡಿ ಕರ್ಕೊಂಡೋಗಿ ಎಲ್ಲರ ಹತ್ರ ಇಲ್ಲೇ ಬಂದು ಪೊಲೀಸ್ ಸ್ಟೇಷನ್ಗೆ ಇವರು ಎಲ್ಲ ಸಹಾಯ ಮಾಡಿ ಒಂದು 20-25 ಸಾವಿರ ಎಲ್ಲ ಇದು ಮಾಡಿ ಕೊಟ್ಟರು. ಮತ್ತು ಜಾವೀದ್ ಸರ್ ಅಂತ ಅವರು ಹೆಸರು ಹೇಳಕ್ಕೆ ಇಷ್ಟಪಡ್ತೀನಿ. ಓದ್ ಕೂಡಲೇ ಭಾಳ ಮಕ್ಕಳು ಅವ್ರಿಗೆ ಏನು ಬೇಕು ಹೇಳಿ ಇದು ಮಾಡ್ತೀವಿ ಅಂತ ಅವರು ಭಾಳ ಹೆಲ್ಪ್ ಮಾಡಿ, ಭಾಳ ಜನ ಹೆಲ್ಪ್ ಮಾಡಿದ್ದಾರೆ. ಇವರಿಂದ ನಾನು ಬಂದಿದ್ದೇನೆ. ಇವರಿಲ್ಲ ಅಂದರೆ ನಾನು ಏನು ಆಗ್ತಿದ್ದಿಲ್ಲ. ಮನೆ ಕೆಲಸ ಮಾಡ್ಕೊಂಡು ಮನೇಲಿದ್ದು ಅದೇ ಮಕ್ಕಳು, ಅದೇ ಸಂಸಾರ ಅಂತ ಇದೆ. ಇವರಿಗೆಲ್ಲ ನಾನು ಕೃತಜ್ಞತೆ ಹೇಳುತ್ತೇನೆ. ತಾಯಿಯವ್ರಿಗೂ ನಾನು ನೆನೆಸ್ಕೊಂಡು ಜೀವನ ಮಾಡ್ತೀನಿ.